ಉದ್ಯಾನವನಗಳ ಮೇಲೆ ಕಂಡುಬಿಟ್ಟಿದೆ. ಈ ಗಾರ್ಡನ್ ಸಿಟಿ ಬೆಂಗಳೂರಿನ ಗಾರ್ಡನ್ಗಳ ಮೇಲೆ, ಬೆಂಗಳೂರಿನ ಪಾರ್ಕ್ಗಳ ಮೇಲೆ ಸರ್ಕಾರ ಇವತ್ತು ಯುದ್ಧ ಸಾರಿ. ಈ ಟನಲ್ ರೋಡ್ ನ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಈ ಕಾನೂನನ್ನ ಇವತ್ತು ಸರ್ಕಾರ ಯಾವುದೇ ಚರ್ಚೆ ಇಲ್ಲದೆ ಹೇಳಿಗಳಂತೆ ಸರ್ಕಾರ ಇದನ್ನ ಇವತ್ತು ಪಾಸ್ ಮಾಡಿದೆ. ಸಾವಿರಾರು ಕೋಟಿ ರೂಪಾಯಿ ಯೋಜನೆ 2028 ಎಲೆಕ್ಷನ್ನಿಗೆ ಬೇಕಾಗೋದಿಕ್ಕೆ ಫಂಡ್ ಕಲೆಕ್ಷನ್ ಮಾಡ್ಲಿಕ್ಕೆ ಹೊರಟಿರುವಂತ ಯೋಜನೆ. ಇದು ಭ್ರಷ್ಟಾಚಾರದ ಕೂಸಿ. ಸರ್ಕಾರಕ್ಕೆ ಇದರಿಂದ ಎಷ್ಟು ಸಾವಿರ ಕೋಟಿ ರೂಪಾಯಿ ವಾಪಸ್ಸು ಲಂಚ ಸಿಗತ್ತೆ ನಿಮ್ಗೆ ಅಂತ ನೀವು ನಮಗೆ ನಂಬರ್ ಹೇಳ್ಬಿಡಿ. ನಾವೇನೆ ಬೆಂಗಳೂರು ಜನ ನಾವೇ ಎಲ್ಲ ಕೊಟ್ಬಿಡ್ತೀವಿ ನಿಮಗೆ. ಅದನ್ನ ಸಾರ್ವಜನಿಕರ ಹತ್ರ ನಾವೇ ಎಲ್ರು ರವೀಂದ್ರ 6 ಕೋಟಿ ಜನ ಇದ್ದೀವಿ ಸರ್. ಕರ್ನಾಟಕದ 500 ರೂಪಾಯಿ ಕೊಟ್ಟರು ಕೂಡ ಎಷ್ಟಾಗುತ್ತೆ? ನಾವೆಲ್ಲರೂ ಸೇರಿ ಚಂದ ಎತ್ತಿ ನಿಮಗೆ ಕೊಟ್ಬಿಡ್ತೀವಿ. ದುಡ್ಡು ಬೇಕಾ ಹೇಳಿ. 6 ಕೋಟಿ ಜನನು ಕೂಡ ಒಂದು 1,000 ರೂಪಾಯಿ ಕೊಟ್ಟರೆ ಎಷ್ಟಾಗ್ತದೆ ಸಮಯ? ಸರ್ಕಾರ ಇತ್ತೀಚೆಗೆ ಪಾಸ್ ಮಾಡಿರುವಂತ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಉದ್ಯಾನವನಗಳ 5% ಜಾಗವನ್ನ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಗೆ ನಾವು ಅದನ್ನ ಡೈವರ್ಟ್ ಮಾಡಬಹುದು ಅನ್ನುವಂಥ ಈ ಕಾನೂನನ್ನ ತಿರಸ್ಕಾರ ಮಾಡಬೇಕು, ಇದನ್ನ ಅಪೋಸ್ ಮಾಡಬೇಕು ಅಂತ ಹೇಳಿ ರಾಜ್ಯಪಾಲರಿಗೆ ಇವತ್ತು ಬೆಂಗಳೂರಿನ ಜನರ ಪರವಾಗಿ, ಕರ್ನಾಟಕದ ಜನರ ಪರವಾಗಿ ಈ ನಿಯೋಗ ಹೋಗಿ ಇವತ್ತು ಮನವಿ ಮಾಡಿದೆ. ನಮ್ಮ ಸ್ಯಾಂಕಿ ಟ್ಯಾಂಕ್ ನಲ್ಲಿ, ಯಾಕೆಂದ್ರೆ ಈ ಟನಲ್ ರೋಡ್ ನ ಎಂಟ್ರಿ ಒಂದ್ ಕಡೆ ಲಾಲ್ಬಾಗು, ಇನ್ನೊಂದ್ ಕಡೆ ಸ್ಯಾಂಕಿ ಟ್ಯಾಂಕ್, ಎರಡನ್ನೂ ಕೂಡ ನುಂಗಕ್ಕೆ ಹೊರಟಿರುವಂತಹ ಪ್ರಾಜೆಕ್ಟ್ ಇದೆ. ಮುಖ್ಯವಾಗಿ ಇದರಲ್ಲಿ 3 ವಿಷಯ. ಮೊದಲನೇದು, ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಮಾಡಬೇಕು ಅನ್ನುವಂತಹ ಏಕೈಕ ಉದ್ದೇಶದಿಂದ ಬೆಂಗಳೂರಿನ ಕರ್ನಾಟಕದ ಉದ್ಯಾನವನಗಳ ಮೇಲೆ ಕಂಡುಬಿಟ್ಟಿದೆ. 5% ಅಂತಂದ್ರೆ ಲಾಲ್ಬಾಗ್ನ 12ರಿಂದ 14 ಎಕರೆ ಬೆಂಗಳೂರಿನ ಗಾರ್ಡನ್ ಸಿಟಿ ಅಂತ ಕರೀತಾ ಇದ್ವಿ. ಈ ಗಾರ್ಡನ್ ಸಿಟಿ ಬೆಂಗಳೂರಿನ ಗಾರ್ಡನ್ಗಳ ಮೇಲೆ, ಬೆಂಗಳೂರಿನ ಪಾರ್ಕ್ಗಳ ಮೇಲೆ ಸರ್ಕಾರ ಇವತ್ತು ಯುದ್ಧ ಸಾರಿದೆ. ಈ ಟನಲ್ ರೋಡ್ ನ ಮಾಡಬೇಕು ಅನ್ನುವಂಥ ಏಕೈಕ ಉದ್ದೇಶದಿಂದ ಈ ಕಾನೂನನ್ನ ಇವತ್ತು ಸರ್ಕಾರ ಯಾವುದೇ ಚರ್ಚೆ ಇಲ್ಲದೆ ಹೇಳಿಗಳಂತೆ ಸರ್ಕಾರ ಇದನ್ನ ಇವತ್ತು ಪಾಸ್ ಮಾಡಿದೆ. ಎರಡನೇದು, ಕಳೆದ 1 ವರ್ಷದಿಂದ ಪ್ರತಿ ಭಾನುವಾರ ಲಾಲ್ಬಾಗ್ನಲ್ಲಿ ಜನ ಈ ಟನಲ್ ರೋಡ್ ಬೇಡ, ಟನಲ್ ರೋಡ್ ನಿಂದಾಗಿ ಲಾಲ್ಬಾಗಿಗೆ ಇರ್ರಿವರ್ಸಿಬಲ್ ಡ್ಯಾಮೇಜ್ ಆಗತ್ತೆ, ಬೆಂಗಳೂರಿಗೆ ಇದರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ಅಂತ ಹೇಳಿ ಜನ ಪ್ರತಿ ವಾರ ಹೋರಾಟ ಮಾಡ್ತಿದ್ರು ಕೂಡ ಸರ್ಕಾರ ದುರಹಂಕಾರದಿಂದ ನಾವು ಮಾಡೇ ಮಾಡ್ತೀವಿ, ಇದನ್ನ ಜನ ವಿರೋಧ ಆದ್ರೂ ಮಾಡೇ ಮಾಡ್ತೀವಿ ಅಂತ ಹೊರಟಿದೆ. ಇದರಲ್ಲಿ ಸರ್ಕಾರಕ್ಕೆ ಏನ್ ಇಂಟ್ರೆಸ್ಟ್ ಇದೆ ಅನ್ನುವಂಥದ್ದನ್ನ ಬಾಯಿ ಬಿಟ್ಟು ಹೇಳೋ ಅವಶ್ಯಕತೆ ಇಲ್ಲ. ಸಾವಿರಾರು ಕೋಟಿ ರೂಪಾಯಿ ಯೋಜನೆ 2028 ಎಲೆಕ್ಷನ್ನಿಗೆ ಬೇಕಾಗೋದಿಕ್ಕೆ ಫಂಡ್ ಕಲೆಕ್ಷನ್ ಮಾಡ್ಲಿಕ್ಕೆ ಹೊರಟಿರುವಂತ ಯೋಜನೆ. ಮೂರನೇದು, ಇದು ಭ್ರಷ್ಟಾಚಾರದ ಕೂಸಿದೆ. ಬೆಂಗಳೂರಿನಲ್ಲಿ ಇವತ್ತು ಜನಕ್ಕೆ ಉಸಿರಾಡೋದಕ್ಕೆ ಇರುವಂತ ಒಂದು ಸಣ್ಣ ಪುಟ್ಟ ಜಾಗ ಉಳಿದಿರೋದೇನೆ ಲಾಲ್ಬಾಗು, ಕಬ್ಬನ್ ಪಾರ್ಕು, ಇನ್ನೊಂದು 4-5 ಪಾರ್ಕ್. ಇವ್ರ ಯೋಗ್ಯತೆಗೆ ಹೊಸ ಪಾರ್ಕ್ ಮಾಡ್ಲಿಕ್ಕೆ, ಇನ್ನೊಂದು ಜಾಗ ಮಾಡ್ಲಿಕ್ಕೆ, ಒಂದು ಇರುವಂತ ಹಸಿರು ಜಾಗನ ಉಳಿಸ್ಲಿಕ್ಕೆ ಆಗ್ದಲೇ ಇದ್ರೆ, ಯಾರೋ ಪುಣ್ಯಾತ್ಮರುಗಳು ಹಿಂದೆ ಮಾಡಿರೋದನ್ನ ಹಾಳು ಮಾಡುವಂತದ್ದಂತೂ ಇವರು ಮಾಡ್ದಲೇ ಇದ್ರೆ ಸಾಕಾಯ್ತು. ಯಲ್ಲಪ್ಪ ರೆಡ್ಡಿ ಅವರಿಗೆ ಮಾತನಾಡ್ತಾ ನಮಗೆ ಹೇಳೋದು, ಸರ್ಕಾರಕ್ಕೆ ಇದರಿಂದ ಎಷ್ಟು ಸಾವಿರ ಕೋಟಿ ರೂಪಾಯಿ ವಾಪಸ್ಸು ಲಂಚ ಸಿಗತ್ತೆ ನಿಮ್ಗೆ ಅಂತ ನೀವು ನಮಗೆ ನಂಬರ್ ಹೇಳ್ಬಿಡಿ. ನಾವೇನೆ ಬೆಂಗಳೂರು ಜನ ನಾವೇ ಎಲ್ಲ ಕೊಟ್ಬಿಡ್ತೀವಿ ನಿಮಗೆ. ಈ ಯೋಜನೆ ಕೈ ಬಿಟ್ಬಿಡಿ. ನಿಮಗೆ ಇಷ್ಟು ಸಾವಿರ ಕೋಟಿ ಬರುತ್ತೆ ಇದರಿಂದ ಕಿಕ್ ಬ್ಯಾಕ್, ಇಷ್ಟು ಸಾವಿರ ಕೋಟಿ ಇದರಿಂದ ಲಂಚ ಬರುತ್ತೆ ಅಂತ ಇದಕ್ಕೋಸ್ಕರ ನೀವು ಮಾಡಕ್ ಹೊರಟಿದ್ದೀರಲ್ಲ, ಅದ್ ಎಷ್ಟು ಕೋಟಿ ಬರುತ್ತೆ ನಿಮ್ಗೆ ಅಂತ ಹೇಳ್ಬಿಡ್ಲಿ ಮುಖ್ಯಮಂತ್ರಿ. ಅದನ್ನ ಸಾರ್ವಜನಿಕರ ಹತ್ರ ನಾವೇ ಎಲ್ರು ರವೀಂದ್ರ 6 ಕೋಟಿ ಜನ ಇದ್ದೀವಿ ಸರ್. ಕರ್ನಾಟಕದ 500 ರೂಪಾಯಿ ಕೊಟ್ಟರು ಕೂಡ ಎಷ್ಟಾಗುತ್ತೆ? ನಾವೆಲ್ಲರೂ ಸೇರಿ ಚಂದ ಎತ್ತಿ ನಿಮಗೆ ಕೊಟ್ಬಿಡ್ತೀವಿ. ದಯವಿಟ್ಟು ಬೆಂಗಳೂರಿನ ನೀವು ಉಳಿಸಿ. ನಮ್ ಲಾಲ್ಬಾಗನ್ನ, ಕಬ್ಬನ್ ಪಾರ್ಕ್ ಅನ್ನ ನಿಮಗೆ ರಿಯಲ್ ಎಸ್ಟೇಟ್ ಮಾಡಕ್ಕೆ ಇನ್ನೂ ಸಾವಿರಾರು ಜಾಗಗಳಿವೆ. ದಯವಿಟ್ಟು ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂತ, ಬೆಂಗಳೂರು ಉಸಿರಾಡಕ್ಕೆ ಇವತ್ತು ಕಾರಣ ಆಗಿರುವಂತ ಕಬ್ಬನ್ ಪಾರ್ಕು, ಲಾಲ್ಬಾಗನ್ನ ದಯವಿಟ್ಟು ಉಳಿಸಿ, ನಮ್ಮ ಉದ್ಯಾನವನಗಳನ್ನು ಉಳಿಸಿ ಅಂತ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ. ಸುಪ್ರೀಂ ಕೋರ್ಟ್ನ 3 ಜಡ್ಜ್ಮೆಂಟ್ಗಳಿವೆ. ಯಾವುದೇ ಕಾರಣಕ್ಕೂ ಕೂಡ ಸಿಎ ಸೈಟ್ಗಳನ್ನ ಮತ್ತು ಡಿಕ್ಲೇರ್ಡ್ ಪಾರ್ಕ್ಗಳನ್ನ ಡೈವರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳು ಇದೆ. ಈ ಕಾನೂನು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಅನ್ನು ಕೂಡ ಉಲ್ಲಂಘನೆ ಮಾಡಿರುವಂತ ಅನ್ಕಾನ್ಸ್ಟಿಟ್ಯೂಷನಲ್ ಕಾನೂನು. ಇದು ಬಿಜೆಪಿ ಕಾಂಗ್ರೆಸ್ ಇಶ್ಯೂ ಅಲ್ಲ. ಇದು
ಇದು ಬೆಂಗಳೂರಿನ ಸಮಸ್ತ ಕನ್ನಡಿಗರ ಇಶ್ಯೂ. ಇದು 6 ಕೋಟಿ ಕನ್ನಡಿಗರ ಇಶ್ಯೂ. ನಾನು ಕರ್ನಾಟಕದ ಎಲ್ಲ ಶಾಸಕರಲ್ಲೂ ಕೇಳ್ತಾ ಇದ್ದೀನಿ, ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಮರೆತು ನಾನು ಕೇಳ್ತಾ ಇದ್ದೀನಿ, ನಿಮ್ಮ ಊರಲ್ಲಿರುವಂತಹ ಪಾರ್ಕ್ದು ಜಮೀನು ಈ ಕಾನೂನಿನಿಂದಾಗಿ ನಾಳೆ ಕಸಿದುಕೊಳ್ಬಹುದು. ನಾಳೆ ನಮಗೆ ಉಸಿರಾಡಕ್ ಜಾಗ ಇರಲ್ಲ, ಕುಡಿಯಕ್ ನೀರಿರಲ್ಲ. ಬೆಂಗಳೂರಿನಲ್ಲಿ ಇವತ್ತು 1500, 1800 ಅಡಿ ಹೋದ್ರೂ ಕೂಡ ಇವತ್ತು ಬೋರ್ವೆಲ್ ಸಿಗ್ತಾ ಇಲ್ಲ. ಇಂಥ ಸ್ಥಿತಿಗೆ ನಾವಿವತ್ತು ಬೆಂಗಳೂರಿನ ದೂಡ್ತಾ ಇದೀವಿ. ಇದ್ರ ಮಧ್ಯದಲ್ಲೂ ರಿಯಲ್ ಎಸ್ಟೇಟ್ ಆಸೆಗೋಸ್ಕರ ಇರೋ ಲಾಲ್ಬಾಗು ಕಬ್ಬನ್ ಪಾರ್ಕ್ 5% ತಗೋತೀವಿ, 10% ತಗೋತೀವಿ, 5 ಎಕರೆ 10 ಎಕರೆ ತಗೊಳ್ತೀವಿ ಅಂತಂದ್ರೆ ನಾಳೆ ಏನ್ ಉಳಿಯುತ್ತೆ? ಇದು ರಾಜಕೀಯ ಅಲ್ಲ, ಇದು ಜನರ ಇಶ್ಯೂ. ಅದಕ್ಕೋಸ್ಕರ ನಾವೆಲ್ಲರೂ ಮುಂದೆ ಬಂದಿದ್ದು, ಬೆಂಗಳೂರಿನ ಇಶ್ಯೂ ಅದಕ್ಕೋಸ್ಕರ ಮುಂದೆ ಬಂದಿದ್ದು. ಈ ಉದ್ದಟತನವನ್ನ, ದುರಹಂಕಾರವನ್ನ ನಿಲ್ಲಿಸಲಿಕ್ಕೆ ಜನಾಂದೋಲನವನ್ನ ರೂಪಿಸ್ತೀವಿ. ಬೆಂಗಳೂರಿನ ಪ್ರತಿ ಗಲ್ಲಿಯಲ್ಲೂ ಕೂಡ ಜನ ಎದ್ದು ನಿಂತು ನಿಮ್ಮ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾರೆ, ಬೆಂಗಳೂರಿನ ಪರಿಸರವನ್ನ ಕಾಪಾಡ್ತಾರೆ. ಆ ಜನಾಂದೋಲನವನ್ನ ನಾವು ಮಾಡ್ತೀವಿ. 2 ಪ್ರಮುಖವಾದಂತಹ ವಿಷಯ. ಒಂದು, ಕೋವಿಡ್-19 ಆದಾಗ ಆಕ್ಸಿಜನ್ ಸಿಲಿಂಡರ್ ಬೆಲೆ ಎಷ್ಟಾಯ್ತು? ಒಂದೊಂದು ಮರ ಕೂಡ 200-300 ಆಕ್ಸಿಜನ್ ಸಿಲಿಂಡರ್ ತರ ಅಷ್ಟು ಆಕ್ಸಿಜನ್ ಸಪ್ಲೈ ಮಾಡ್ತಕ್ಕಂಥ ದೈವಿಕ ವ್ಯವಸ್ಥೆ. ಇದನ್ನ 200-300 ಜನ ಅಂಗಡಿಗಳು ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಆಕ್ಸಿಜನ್, ಪ್ರಾಣಿ ಪಕ್ಷಿಗಳಿಗೆ ಆಗಲ್ಲ. ಒಂದು ಮರ ಒಂದು 10,000 ಲೀಟರ್ ನೀರನ್ನ ಕಾಂಡದಿಂದ ಭೂಮಿಗೆ ಸೊ ಇಷ್ಟೆಲ್ಲನೂ ನಾಶ ಮಾಡಿ ಅಭಿವೃದ್ಧಿ ಅಂತ ಹೇಳ್ತಾರೆ. ತಮಿಳು ಭಾಷೆಯಲ್ಲಿ 350 ವರ್ಷಗಳ ಆ ಕಲ್ಲಿನ ಪುಡಿ ಮಾಡಬೇಕು, ಮುದ್ದಕ್ಕೊಂಡು ಅದನ್ನ ರಣ ಅಂತ ಅಂದ್ಬಿಟ್ಟಿದ್ರೆ ಒಂದು ಕೆಂಪು ಒಂದು ವಿಷ ಇದೆ, ಅದನ್ನ ನಾವು ಹಿಡಿಯಲ್ ಮಾಡ್ತೀವಿ. ಅದಕ್ಕೆ WHO ಅವರು ಅಧ್ಯಯನ ಮಾಡಿ ಅದರಿಂದ ಬರಬಾರದ ರೋಗಗಳು ಬರ್ತವೆ. ಮುಂದಿನ ಪೀಳಿಗೆ ಏನೂ ತಪ್ಪು ಮಾಡದೆ ನಮ್ಮ ಒಂದು ಪಾಪ ಕೋಶದಿಂದ ಅವರೆಲ್ಲ ಕ್ಯಾನ್ಸರ್, ಲಂಗ್ ಪ್ರಾಬ್ಲಮ್, ಆಸ್ಮಾಟಿಕ್. ಈವಾಗಲೇ ಬೆಂಗಳೂರಿನಲ್ಲಿ 60% ಜನಕ್ಕೆ ಆಸ್ಮಾಟಿಕ್ ಇದೆ, ಡಯಾಬಿಟಿಸ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಬ್ರೈನ್ ಡಿಸಾರ್ಡರ್ಸ್ ಇದಾವೆ. ಇದನ್ನ ಮಾಡಿ ನೀವು ಏನ್ ಮಾಡ್ಬೇಕು ಅಂತಿದ್ದೀರಿ? ಯಾರ ಸಾಧನೆಗೆ ಮಾಡ್ಕೊತಿದ್ದೀರಿ? ತೇಜಸ್ವಿ ಸೂರ್ಯ ಅವ್ರು ಏನಾಗಿದೆ, ದುಡ್ಡು ಬೇಕಾ ಹೇಳಿ? 6 ಕೋಟಿ ಜನನು ಕೂಡ ಒಂದು 1,000 ರೂಪಾಯಿ ಕೊಟ್ಟರೆ ಎಷ್ಟಾಗ್ತದೆ ಸಮಯ? 500 ರೂಪಾಯಿ 1,000 ರೂಪಾಯಿ ಕೊಡ್ತಾರೆ. ಏನೇನು ಹೆದರಿಕೆ ಇಲ್ಲ. ದುಡ್ಡು ಬೇಕು ಅಂತ ಭೂದೇವಿನ ಮಾಡಬೇಡಿ, ಭೂದೇವಿಯ ಗರ್ಭನ ಸೀಳಬೇಡಿ. ಭೂದೇವಿನ ಸೀಳು ಮಾಡಿದ್ರೆ ಭೂದೇವಿ ಸುಮ್ಮನೆ ಇರುತ್ತೆ. ಆಕೆ ನಮ್ಮ ರಿವೆಂಜ್ ತೆಗೆದುಕೊಳ್ತಾಳೆ. ಮತ್ತು ಹೊಟ್ಟೆನ ಕೊರಿಬೇಡಿ, ಕುಡಿಯನ್ನು ಕುರಿಬೇಡಿ, ಮರಗಳನ್ನು ಕತ್ತರಿಸಬೇಡಿ. 500 ವರ್ಷದ ಮಾಡಬೇಡಿ. ದಯವಿಟ್ಟು ನಾವು ಕೇಳ್ಕೊತೀವಿ. ದಯವಿಟ್ಟು ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ5 ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.